So hi guys, welcome back to my YouTube channel. ಸೊ ಇವತ್ತು ಡಿಸೆಂಬರ್ 31st ಲಾಸ್ಟ್ ಡೇ ಆಫ್ ದ ಇಯರ್. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಮೆಮೊರೇಬಲ್ ಆಗಿ ಚಾನಲಲ್ಲಿ ಇರಲಿ ಅಂತ, ಬಿಕಾಸ್ ಲಾಸ್ಟ್ ಡೇ ಅಲ್ವಾ. ಸೊ ಹೆಂಗೆ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ. ಇವತ್ತು ಆಲ್ರೆಡಿ 3 o'clock ಆಗೋಗಿದೆ. ಸೊ ಇವತ್ತು ವರ್ಕ್ ಇದೆ, ವರ್ಕ್ ಜೊತೆಗೆ ವ್ಲಾಗಿಂಗ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಸೊ ಇವಾಗ ಬ್ರೇಕ್ ತೊಗೊಂಡಿದ್ದೀನಿ ಆ್ಯಂಡ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಜಸ್ಟ್ ಲಾಸ್ಟ್ ಡೇ ಹೆಂಗೆ ಸ್ಪೆಂಡ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಮನೆಯಲ್ಲಿ ಫಿಶ್ ಸಾಕಿದ್ವಲ್ಲ, ಅದು ಒಂದು ಸತ್ತೋಗಿತ್ತು. ಸೊ ಅದಕ್ಕೆ ಅಂತಲೇ ಹೊಸ ಫಿಶ್ನ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ತಂದ ಮೇಲೆ ಅದನ್ನು ಫಿಶ್ ಟ್ಯಾಂಕ್ ಬಿಟ್ಟ ಮೇಲೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಆ ಫಿಶ್ದು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಪಾಪ ಅದನ್ನ ಮಣ್ಣು ಮಾಡ್ಬಿಡ್ತೀಯಲ್ಲ, ಸಾಯಿಸಿರೋ ಕೇಳಿ ಗೊತ್ತಾಯ್ತು ನೋಡಿ, ಇದೆ ಕೇಳಿ. These two are KD fish. ಚಿಕ್ಕ ತಂದಿದ್ದೀವಿ. It made it died. KD fish 1, KD fish 2. Victim 1, victim 2. ಸೊ ಇದು ಫಿಶ್ ತಂದಾದ್ಮೇಲೆ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಸೊ 2 ವೈಟ್ ಶಾರ್ಕ್ ಫಿಶ್ ಆ್ಯಂಡ್ 2 ಬ್ಲ್ಯಾಕ್ ಶಾರ್ಕ್ ಫಿಶ್ ತಂದಿದ್ದೀವಿ. ಸೊ ಏನಕ್ಕೆ ಅಂದರೆ ಮುಂಚೆನೇ ಒಂದು ವೈಟ್, ಆ್ಯಕ್ಚುಲಿ 2 ವೈಟ್ 2 ಬ್ಲ್ಯಾಕ್ಸ್ ಮುಂಚೆ ಇತ್ತು. ಸೊ ಒಂದು ಬ್ಲ್ಯಾಕ್ ಸತ್ತೋಗಿದ್ದೆ ಆ್ಯಂಡ್ ಒಂದು ವೈಟ್ ರೀಸೆಂಟಾಗಿ ನೆನ್ನೆ ಸತ್ತೋಗಿದ್ದು. ಸೊ ಅದಕ್ಕೇ ಸೊ 2 ವೈಟ್ ಫಿಶ್ ಆ್ಯಂಡ್ 2 ಬ್ಲ್ಯಾಕ್ ಫಿಶ್ ಶಾರ್ಕ್ ತೊಗೊಂಡು ಬಂದಿದ್ದೀವಿ. ಅದಕ್ಕೆ ಮಿಂಗಲ್ ಆಗೋಕ್ಕೆ ಆ್ಯಂಡ್ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ್ಯಂಡ್ ಇಟ್ ವಿಲ್ ಗೆಟ್ ಅಡ್ಜಸ್ಟೆಡ್. ಆ್ಯಂಡ್ ಎಲ್ಲರೂ ಮನೇಲೂ ಫಿಶ್ ಇಡೋದು ತುಂಬ ಒಳ್ಳೆಯದು. ಲಾಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ, ಹೊಸ ವರ್ಷಕ್ಕೆ ಹೊಸ ಸ್ಕಿನ್ ಅದು ಸಿಗಲ್ಲ. ಸೊ ಅದಕ್ಕೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ದಿನ ಹೋಗಿದೆ ನಾನು ಆ್ಯಕ್ಚುಲಿ ಸ್ಕಿನ್ ಕೇರ್ ಮಾಡಿ. ಆಲ್ಮೋಸ್ಟ್ 3 months ಆಯಿತು ಅಂದ್ಕೊಳ್ಳಿ. ನಾನು ಸ್ಕಿನ್ ಪ್ಯಾಕ್ನ ನಾನೇ ಮಾಡ್ಕೊತೀನಿ. ಸೊ ಇವತ್ತು ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೇ ಇವತ್ತು ನಿಮ್ಮ ಜೊತೆ ನಾನು ಸ್ಕಿನ್ ಕೇರ್ಗೆ ಒಂದು ಸ್ಕಿನ್ ಪ್ಯಾಕ್ ಮಾಡ್ಕೊತೀನಿ. ಅದು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಒಂದು ಸ್ಕಿನ್ ಕೇರ್ಗೆ ಪ್ಯಾಕ್ ಮಾಡ್ಕೊಂಬರೋಣ. ಫೇಸ್ ಪ್ಯಾಕ್ ಮಾಡೋದಕ್ಕೆ ಫಸ್ಟು ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಈ ಬೌಲ್ಗೆ ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಸ್ಕಿನ್ಗೆ. ಇದನ್ನು ಹಳೆ ಕಾಲದಲ್ಲಿ ಅಂದರೆ ನಮ್ಮ ಅವರ ಅಜ್ಜಿ ಕಾಲದಲ್ಲಿ ಸೊ ಇದನ್ನು ಹಾಕ್ಕೊಂಡು ಸ್ನಾನ ಮಾಡ್ತಾಯಿದ್ರಂತೆ ಹಚ್ಚಿ. ಆ್ಯಂಡ್ ಇಲ್ಲಿ ಕಡಲೆ ಹಿಟ್ಟು ಜೊತೆಗೆ ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಅಂದರೆ ವೈಟ್ ಫ್ಲೋರ್, ಸ್ವಲ್ಪ ಕಾಫಿ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಫಿ ಪೌಡರಿಂದನೂ ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮದು ಡೆಡ್ ಸ್ಕಿನ್ ಎಲ್ಲ ತೆಗೆಯುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ. ನಾನು ಎಷ್ಟು ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್. ನಾನು ರೋಸ್ ವಾಟರ್ನ ಟೋನರ್ ಥರ ಯೂಸ್ ಮಾಡ್ತೀನಿ. ಸೊ ರೋಸ್ ವಾಟರ್ನ ಕೂಡ ಈ ಪ್ಯಾಕಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ರೋಸ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕಿ ಇವಾಗ ಇಷ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದ್ರ ಜೊತೆಗೆ ಸ್ವಲ್ಪ ರಾ ಮಿಲ್ಕ್ ಕೂಡ ಆ್ಯಡ್ ಮಾಡ್ಬೋದು. ನಾನು ರಾ ಮಿಲ್ಕ್ ಇರಲಿಲ್ಲ, ಅಂದರೆ ಬಾಯ್ಲ್ ಆಗಿರೋ ಮಿಲ್ಕ್ ಇತ್ತು. ಸೊ ಅದಕ್ಕೆ ಮಿಲ್ಕ್ನ ಯೂಸ್ ಮಾಡಿಲ್ಲ. ಸ್ವಲ್ಪ ವಾಟರ್ನ ಹಾಕಿ ಒಂದು ಪ್ಯಾಕ್ ಕನ್ಸಿಸ್ಟೆನ್ಸ್ಗೆ ಪ್ಯಾಕ್ನ ರೆಡಿ ಮಾಡ್ಕೊಬೇಕು. ಅಂದರೆ ಅದು ಸ್ಕಿನ್ಗೆ ಹಾಕಿದ ತಕ್ಷಣ ಅಂದರೆ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿಗೆ ಪ್ಯಾಕ್ನ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಸ್ವಲ್ಪ ವಾಟರ್ನ ಕೂಡ 1 ಸ್ಪೂನ್ ಆ್ಯಡ್ ಮಾಡಿರ್ತೀನಿ, ಬಿಕಾಸ್ ನೋಡ್ತಾ ಇದ್ದೀರಲ್ಲ ಫುಲ್ ಗಟ್ಟಿ ಆಗಿಬಿಟ್ಟಿದೆ. ಸೊ 1 ಸ್ಪೂನ್ ವಾಟರ್ನ ಆ್ಯಡ್ ಮಾಡಿ ಅದು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಫೇಸ್ ಪ್ಯಾಕ್ ಹಾಕಿದ್ರೆ ನಿಮ್ಮದು ಡೆಡ್ ಸ್ಕಿನ್ ಆಗಿರ್ಬೋದು, ಟ್ಯಾನಿಂಗ್ ಆಗಿರ್ಬೋದು, ಆ್ಯಂಡ್ ನಿಮ್ಮ ಸ್ಕಿನ್ ಡ್ರೈನೆಸ್ ಇರುತ್ತೆ ನೋಡಿ, ವೈಟ್ ಪ್ಯಾಚಸ್ ಥರ. ಸೊ ಅದು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು.
ಸೊ ಎಸ್ ಗೈಸ್, ಇವಾಗ ಪ್ಯಾಕ್ ಹಚ್ಚುವಂಥ ಸಮಯ. ಸೊ ಇದನ್ನು ಹಾಕೊಳ್ಳೋಣ. ಇವಾಗ ಈ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಮಾಡಿ ವೈಪ್ ಮಾಡಿದ್ದೀನಿ. ಸೊ ಫೇಸ್ ಕ್ಲೀನಾಗಿರಬೇಕಲ್ವ, ಏನೇ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಅಥವಾ ಫೇಸ್ ಮಾಸ್ಕ್ ಅಪ್ಲೈ ಮಾಡೋಕ್ಕೂ ಮುಂಚೆ. ಸೊ ಇವಾಗ ಪ್ಯಾಕ್ನ ಅಪ್ಲೈ ಮಾಡೋಣ. ಇವಾಗ ಹಾಕಿದ್ದೀನಿ, ಫುಲ್ ಫೇಸ್ ಅಪ್ಲೈ ಮಾಡಿದ್ದೀನಿ. ನಾನು ಐಬ್ರೋಸ್ಗೆ ಹಾಕಲ್ಲ. ಸೊ ಫೇಸ್ ಫುಲ್ ಅಪ್ಲೈ ಮಾಡಿದ್ದೀನಿ. ಸೊ ಇದು ಡ್ರೈ ಆದಮೇಲೆ 10 to 15 ಮಿನಿಟ್ಸ್ ಬಿಡ್ತೀನಿ. ಸೊ ಇದು ಡ್ರೈ ಆದಮೇಲೆ ವಾಶ್ ಮಾಡ್ತೀನಿ. ಚೆನ್ನಾಗಿ ವಾಶ್ ಮಾಡಿ ಯಾವುದಾದ್ರೂ ಮಾಯ್ಶ್ಚರೈಸರ್ ಅಥವಾ ನಾನು ರೋಸ್ ವಾಟರ್ ತೋರಿಸ್ತಾರಲ್ವ, ನಾನು ರೋಸ್ ವಾಟರ್ನ ಟೋನರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಅಪ್ಲೈ ಮಾಡಿಬಿಟ್ಟು, ಅಂದರೆ ಸ್ಕಿನ್ನೆಲ್ಲ ಡ್ರೈ ಆಗಿರುತ್ತಲ್ಲ, ಸೊ ಅದಕ್ಕೆ ಅದನ್ನು ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ದಿಸ್ ಇಸ್ ಮೈ ಸಿಂಪಲ್ ಸ್ಕಿನ್ ಕೇರ್. ಇದಾದಮೇಲೆ ಸ್ವಲ್ಪ ಮಾಸ್ಕ್ ಶೀಟ್ಸ್ ಇದೆ, ಅದನ್ನು ನೈಟ್ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಇದು 10 to 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ ನಾನು ಈವ್ನಿಂಗ್ ಮತ್ತು ಫೇಸ್ ಮಾಸ್ಕ್ ಹಾಕಬೇಕಾದ್ರೆ ಸಿಗ್ತೀನಿ. ಸೊ ಅಂಟಿಲ್ ದ್ಯಾಟ್ ಸ್ಟೇ ಟ್ಯೂನ್ಡ್. ಸೊ ಎಸ್ ಗಾಯ್ಸ್, ಇವಾಗ ಆಲ್ರೆಡಿ 7 o'clock ಮೇಲಾಗಿದೆ. ಸೊ ನಾನು ನನ್ನ ವರ್ಕ್ ಎಲ್ಲ ಮುಗಿಸಿ ಎತ್ತಿಟ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಪ್ಯಾಕ್ ಹಾಕೋಣ, ಐ ಮೀನ್ ಫೇಸ್ ಮಾಸ್ಕ್ ಹಾಕೋಣ. ಪ್ಯಾಕ್ ಆವಾಗಲೇ ಹಾಕಿದ್ದಾರೆ. ಸೊ ಅದನ್ನೆಲ್ಲ ವಾಶ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಸೊ ಇವಾಗ ಫೇಸ್ ಮಾಸ್ಕ್ ಹಾಕೋಣ ಅಂತ ಅಂದ್ಬಿಟ್ಟು, ನಯಾಸಿನಮೈಡ್ ಮಾಸ್ಕ್ ಇದು. ಸೊ ಇವಾಗ ಈ ಮಾಸ್ಕ್ನ ಕೂಡ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ. ಸೊ ನಾನು ಇವಾಗ ಏನು ಮಾಯ್ಶ್ಚರೈಸರ್ ಏನೂ ಅಪ್ಲೈ ಮಾಡಿಲ್ಲ. ಸೊ ಯು ಕ್ಯಾನ್ ಸಿ ಎಷ್ಟು ಗ್ಲೋ ಬಂದಿದೆ ಆ ಫೇಸ್ ಮಾಸ್ಕ್ ಹಾಕಿದ್ದಿದ್ದರಿಂದ, ಐ ಮೀನ್ ಫೇಸ್ ಪ್ಯಾಕ್ ಹಾಕಿದ್ದಿದ್ದರಿಂದ. ಸೊ ಇವಾಗ ಫೇಸ್ ಮಾಸ್ಕ್ ಹಾಕೋಣ ಬನ್ನಿ. ಸೊ ಇದೂ ಕೂಡ 10 to 15 ಮಿನಿಟ್ಸ್, ಇದು ವೈಟ್ ಕಲರಲ್ಲಿರುತ್ತೆ. ಸೊ ಇದು ಕೂಡ 10 to 15 ಮಿನಿಟ್ಸ್ ಹಾಕಿದರೆ ಅದು ಡ್ರೈ ಆಗುತ್ತೆ. ಸೊ ಡ್ರೈ ಆದಾಗ ಯು ಕ್ಯಾನ್ ರಿಮೂವ್ ದ್ಯಾಟ್. ಫಸ್ಟ್ ಹೇರ್ ಟೈ ಮಾಡಿಬಿಡ್ತೀನಿ. ಸೊ ನೀವು ರೆಸಲ್ಯೂಷನ್ ಮಾಡ್ಕೊಂಡಿರ್ತೀರ 2025 ಸೊ ಅದು ಎಷ್ಟು ಮಟ್ಟಿಗೆ ಅಚೀವ್ ಆಗಿರುತ್ತೆ ಅಂತ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಅಚೀವ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಬೇಜಾರು ಮಾಡ್ಕೊಬಿಡಿ. ನೆಕ್ಸ್ಟ್ 2026 ಬರ್ತಾಯಿದೆ. ಸೊ ಇವಾಗಲೂ ಹೊಸ ರೆಸಲ್ಯೂಷನ್ಸ್ನ ಮಾಡ್ಕೊಳ್ಳಿ, ಅದ್ರ ಕಡೆ ಫೋಕಸ್ ಮಾಡಿ ಅಷ್ಟೇ. ಹೆಲ್ತ್ ಇಂಪಾರ್ಟೆಂಟು, ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ, ಹೆಲ್ದಿ ತಿನ್ನಿ. ಸೊ ಇವಾಗ ಮಾಸ್ಕ್ ಹಾಕುವ ಸಮಯ. ಇನ್ನೇನು ಸ್ವಲ್ಪ ಅವರ್ಸಲ್ಲಿ ನ್ಯೂ ಇಯರ್ ಬಂದೇ ಬಿಡ್ತು. ಇನ್ನೂ ನಂಬೋಕ್ಕಾಗ್ತಾಯಿಲ್ಲ, ಆಲ್ರೆಡಿ 2025ಇಂದ 26 ಹೆಂಗಾಗ್ತಾಯಿದೆ ಅಂತ. ಸೊ ಇದು ಈ ಥರ ಇರುತ್ತೆ, ಇಷ್ಟೆಷ್ಟು ಪ್ಯಾಕಲ್ಲಿ ಇರುತ್ತೆ. ಸೊ ಇದನ್ನು ರಿಮೂವ್ ಮಾಡಬೇಕು, ಐ ಮೀನ್ ಓಪನ್ ಮಾಡಿಬಿಟ್ಟು ಹಾಕಬೇಕು.
ನಾನೇನು ಜಾಸ್ತಿ ಸ್ಕಿನ್ ಕೇರ್ ಎಲ್ಲ ಮಾಡಲ್ಲ, ಸೊ ಮಾಡಬೇಕು ಅನಿಸ್ದಾಗ ಇದಿಷ್ಟೇ ಮಾಡೋದು. ಇದನ್ನು ಹಿಂಗೆ ಓಪನ್ ಮಾಡಿ ಫೇಸ್ ವಾಶ್ ಕರೆಕ್ಟ್ ಟೈಮಿಗೆ ಮಾಡಿದ್ರೆ ಸಾಕು, ನಮ್ಮ ಸ್ಕಿನ್ ಹೆಲ್ತಿ ಆಗಿರುತ್ತೆ. ಮತ್ತು ಆಚೆ ಡಸ್ಟ್ಗೆ ಹೋಗಿ ಬಂದಾಗ ಮಾಡಬೇಕು. ಆ್ಯಂಡ್ ನೀವೇನಾದ್ರು ಜಾಸ್ತಿ ಮೇಕಪ್ ಹಾಕೊಳ್ಳೋರಾಗಿದ್ರೆ ಮಾಡಬೇಕು. ಸ್ಕಿನ್ ಕೇರ್ನ ನಾವೇನು ಜಾಸ್ತಿ ಮೇಕಪ್ ಎಲ್ಲ ಹಾಕೊಳ್ಳೋದ್ರಿಲ್ಲ. ಸೊ ಇದು ಹಾಕಿದಾಗ ಫುಲ್ ತಣ್ಣಗೆ ಅನಿಸ್ತಾ ಇರುತ್ತೆ. ಸೊ ಇದಿಷ್ಟೇ. ಇದನ್ನು ಹಾಕ್ಕೊಂಡು 15 ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡಿದ್ರೆ ಸ್ಕಿನ್ ಒಂಥರ ಗ್ಲೋಯಿಂಗ್ ಆಗಿ ಮಾಯಿಶ್ಚರೈಸ್ಡ್ ಆಗಿ ಅನಿಸುತ್ತೆ. ಅಷ್ಟೇ ಗಾಯ್ಸ್, ಇದನ್ನು ರಿಮೂವ್ ಮಾಡಿ ಸಿಗ್ತೀನಿ. ಆ್ಯಂಡ್ ಇದರಲ್ಲೂ ಸ್ವಲ್ಪ ವೆರೈಟೀಸ್ ಬರುತ್ತೆ. ಸೊ ನಾನು ಹಾಕಿರೋದು ಇದು ನಯಾಸಿನಮೈಡ್ದು. ಆ್ಯಂಡ್ ದೇರ್ ಈಸ್ ಆಲ್ಸೋ ವಿಟಮಿನ್ ಸಿ ಗ್ಲೋ ಶೀಟ್ ಮಾಸ್ಕ್. ಆ್ಯಂಡ್ ಒನ್ ಮೋರ್ ಇಸ್ ಹೈಡ್ರಾಲಿಕ್ ಆ್ಯಸಿಡ್ದು, ಇದು ಹೈಡ್ರೇಟ್ ಶೀಟ್ ಮಾಸ್ಕ್. ಸೊ ಡಿಪೆಂಡಿಂಗ್ ಆನ್ ಯುವರ್ ಸ್ಕಿನ್ ಆ್ಯಂಡ್ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ನೀವು ಅದನ್ನು ಯೂಸ್ ಮಾಡ್ಬೋದು. ಇದರಲ್ಲೇ ಹಾಕಿರ್ತಾರೆ ಎಂತಕ್ಕೆ ಅಂತ. ಸೊ ನಾನು ಝುಡಿಯೋದು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಆನ್ಲೈನಲ್ಲಿ ವೇಜಾನ್ ಸಿಗುತ್ತೆ. ಸೊ ಒಂದು ಕೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ವೆರಿ ಈಸಿ. 3 to 4 ಇಂಗ್ರೀಡಿಯೆಂಟ್ಸಿಂದ ಮಾಡೋವಂಥದ್ದು. ಸೊ ಇವತ್ತು ಅದು ಕೂಡ ಎಗ್ಲೆಸ್ಸೇ ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಡ್ರೈ ಆದಮೇಲೆ ಇದನ್ನು ರಿಮೂವ್ ಮಾಡಿದ್ಮೇಲೆ ಕೇಕ್ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಸೊ ಕೇಕ್ ಮಾಡೋದಕ್ಕೆ ಫಸ್ಟು ಓರಿಯೋ ಬೇಕಾಗುತ್ತೆ. ನಾವಿಲ್ಲಿ ಓರಿಯೋ ಕೇಕ್ ಮಾಡ್ತಾಯಿದ್ದೀವಿ. ಸೊ ಫಸ್ಟು ಓರಿಯೋ ಬಿಸ್ಕೆಟ್ಸ್ನ ಬೇಕಾಗುತ್ತೆ. ನಾನಿಲ್ಲಿ 1 ಪ್ಯಾಕ್ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಸೊ ಓರಿಯೋ ನಾನು ಚಾಕ್ಲೇಟ್ ಫ್ಲೇವರ್ ಅಂದರೆ ಚಾಕ್ಲೇಟ್ ಕ್ರೀಮ್ ಇರೋವಂಥ ಓರಿಯೋ ಬಿಸ್ಕೆಟ್ನ ತರಿಸ್ಕೊಂಡಿದ್ದೀನಿ. ಸೊ ನೀವು ವೆನಿಲಾ ಕೂಡ ಸಿಗುತ್ತೆ, ಬಟ್ ಆದರೆ ನನಗೆ ಚಾಕ್ಲೇಟ್ ಫ್ಲೇವರಿಂದ ಮಾಡಬೇಕು ಅಂತ ಅನಿಸ್ತು ಕೇಕು. ಸೊ ಅದಕ್ಕೆ ನಾನು ಚಾಕ್ಲೇಟ್ ಫ್ಲೇವರ್ದು ತರಿಸ್ಕೊಂಡಿದ್ದೀನಿ. ಸೊ ಇದನ್ನು ನಾನು 1 ಪ್ಯಾಕ್ ಬಿಸ್ಕೆಟ್ನ ಅಂದರೆ ಕ್ರೀಮ್ ಮತ್ತು ಬಿಸ್ಕೆಟ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾವು ಬ್ಲೆಂಡ್ ಮಾಡೋದ್ರಿಂದ ಕ್ರೀಮ್ ಇದ್ದರೆ ಅದು ಒಂಥರ ಆಗಿಬಿಡುತ್ತೆ. ಸೊ ನಮಗೆ ಪೌಡರ್ ಥರ ಬೇಕು ಅದು. ಅದಕ್ಕೋಸ್ಕರ ನಾನಿಲ್ಲಿ ಕ್ರೀಮ್ ಮತ್ತು ಬಿಸ್ಕೆಟ್ಸ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ಕೇಕ್ಗೆ ಬರೀ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮಾತ್ರ ಬೇಕಾಗಿರೋದು. ಸೊ ಅದಕ್ಕೇ ಈಸಿಯಾಗಿ ಮಾಡ್ಕೊಬೋದು. ಎಗ್ ಇರಲ್ಲ ಆ್ಯಂಡ್ ಓವನ್ ಇಲ್ಲ ಅಂದರೂ ಮಾಡ್ಕೊಬೋದು. ಸೊ ನಾನಿಲ್ಲಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಬಿಸ್ಕೆಟ್ಸ್ಗೆ. ಆ್ಯಂಡ್ ಲಾಸ್ಟಲ್ಲಿ ನಾನು ಇದನ್ನು ಮೆಲ್ಟ್ ಮಾಡಿ ಕೇಕ್ ಮೇಲೆ ಹಾಕೋದಕ್ಕೋಸ್ಕರ ಚಾಕ್ಲೇಟ್ ಫ್ಲೇವರೆಲ್ಲ ತರಿಸ್ಕೊಂಡಿದ್ದೀನಿ. ವೆನಿಲಾ ಫ್ಲೇವರ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ಕೇಕ್ ಬಂದ್ಬಿಟ್ಟು ಬ್ರೌನ್ ಕಲರ್ ಇರುತ್ತೆ, ಅದು ವೆನಿಲಾ ಫ್ಲೇವರ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಚಾಕ್ಲೇಟ್ ಫ್ಲೇವರ್ ತೊಗೊತಾ ಇದ್ದೀನಿ. ಸೊ ಇವಾಗ ನಾನು ಇದನ್ನು ಬ್ಲೆಂಡ್ ಮಾಡಿಕೊಂಡು ಪೌಡರ್ ಥರ ಮಾಡ್ಕೊತೀನಿ. ಫುಲ್ ನೈಸ್ ಆಗಿರಬೇಕು. ಸೊ ದಟ್ ಬ್ಯಾಟರ್ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನಿವಾಗ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಇದಕ್ಕೇ ನಾನು 1 ಸ್ಪೂನ್ ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ. ನಿಮಗೆ ಶುಗರ್ನ ಸ್ಕಿಪ್ ಮಾಡ್ಬೋದು. ನಿಮಗೆ ಬಿಸ್ಕೆಟಲ್ಲೇ ಸ್ವೀಟ್ ಇರೋದ್ರಿಂದ ನಾನು 1 ಸ್ಪೂನ್ ಅಷ್ಟೇ ಶುಗರ್ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಬ್ಲೆಂಡ್ ಮಾಡ್ಕೊಂಬಂದಿದೆ. ಬ್ಲೆಂಡ್ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ತಿದ್ದೀರಲ್ಲ, ಫುಲ್ಲು ಫೈನ್ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ. ಇದನ್ನು ಎಲ್ಲ ಹಾಕ್ಕೊಂಡು ಬೇಕಿಂಗ್ ಪೌಡರ್ ಬರುತ್ತೆ,
ಕೇಕ್ ಬೇಕ್ ಮಾಡೋದಕ್ಕೆ ಅಂತ. ಸೊ ನೀವು ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಈನೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೇಕ್ ಮಾಡೋದ್ರಲ್ಲಿ ಈನೋ ಹಾಕಿದ್ದೆ, ಸೊ ಅದನ್ನು ಹಾಕೊಬೋದು. ಸೊ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಕೊಂಡು ರಾ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ರಾ ಮಿಲ್ಕ್ನ ಯಾಕಂದರೆ ಬೇಕ್ ಮಾಡ್ತೀವಲ್ಲ ಕೇಕ್ನ, ಸೊ ಅದಕ್ಕೋಸ್ಕರ ರಾ ಮಿಲ್ಕ್ನ ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಅದು ಬೇಕಿಂಗ್ ಪೌಡರ್. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್, ಇದಿಷ್ಟು ಹಾಕಿದ್ರೆ ಕೇಕ್ ಬ್ಯಾಟರ್ ರೆಡಿ. ಬೇಕಿಂಗ್ ಪೌಡರ್ ಯಾಕಂದರೆ ನಾವು ಬೇಕ್ ಮಾಡ್ತಾ ಇರೋಂಥ ಕೇಕು ಫ್ಲಫಿನೆಸ್ಸಿಂದ ಬರಲಿ ಅಂತ ಬೇಕಿಂಗ್ ಪೌಡರ್. ಇದಿಷ್ಟೇ ಕೇಕ್ಗೆ ಬ್ಯಾಟರ್ಗೆ ಬೇಕಾಗಿರೋದು. ಸೊ ಇಲ್ಲಿ ನಾನು ಒಂದು ಯುಟೆನ್ಸಿಲ್ಸ್ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕಿ ಫುಲ್ ಗ್ರೀಸ್ ಮಾಡ್ಕೊತಾ ಇದ್ದೀನಿ, ಸೊ ದ್ಯಾಟ್ ಅದು ಕೇಕ್ ಸ್ಟಿಕ್ ಆಗಬಾರ್ದು, ಕೇಕ್ ಬ್ಯಾಟರ್ ಸ್ಟಿಕ್ ಆಗಬಾರ್ದು ಅಂತ. ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀವು ಬೇಕಾದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು, ಗೀನ ಆ್ಯಡ್ ಮಾಡ್ಕೊಬೋದು. ಸೊ ಇದಕ್ಕೆ ನಾನು ಇವಾಗ ಬಟರ್ ಪೇಪರ್ನ ಅದೇ ಶೇಪಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದಕ್ಕೆ ಅದ್ಮೇಲೆ ಹಾಕ್ತಾಯಿದ್ದೀನಿ. ಆಯಿಲ್ ಆಗಿರೋ ಅಂಥ ಪ್ಲೇಟ್ ಮೇಲೇ ಹಾಕ್ತಾಯಿದ್ದೀನಿ. ಸೊ ಇವಾಗ ರೆಡಿಯಾಗಿದೆ. ಇದಕ್ಕೆ ನಾನು ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಬ್ಯಾಟರ್ನ ಹಾಕ್ಕೊಂಡು ಒಂದ್ಸಲಿ ಟ್ಯಾಪ್ ಮಾಡಬೇಕಾಗುತ್ತೆ, ಸೊ ದಟ್ ಅದು ಯಾವುದೇ ಹೋಲ್ಸ್ ಅಥವಾ ಯಾವುದೇ ಹೇರ್ ಇಲ್ದಿರ ಆಗುತ್ತೆ. ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಮುಂಚೆನೇ, ಸೊ ಅದಕ್ಕೆ ಪ್ರೀ ಹೀಟ್ ಆದಮೇಲೆ ಬ್ಯಾಟರ್ನ ಇಟ್ಟು 15 to 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬಂತು ಅಂತ. ಸೊ ಇದು ಕುಕ್ಕಾಗಿದೆ. ಕೇಕ್ ಅಂತೂ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಈಗ ಮುಟ್ಟಿದ್ರೆ ಟಕು ಬಂದ್ಬಿಡ್ತಾಯಿತ್ತು, ಆ ಥರ ಇತ್ತು ಕೇಕ್ ಅಂತೂ. ಸಖತ್ತಾಗಿತ್ತು. ಇದ್ರ ಮೇಲೆ ಸ್ವಲ್ಪ ಆಲ್ಮಂಡ್ ಕೂಡ ಹಾಕಿದ್ದೀನಿ ನಾನು. ನೀವು ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿದ್ರಲ್ಲ, ಈ ಕ್ರೀಮ್ನ ನಾನು ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಹೀಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕ್ರೀಮ್ ಥರ ಆಗಿದೆ. ಸೊ ಇದನ್ನು ಮೇಲೆ ಹಾಕಿ ಗಾರ್ನಿಷ್ ಮಾಡಿದ್ರೆ ಕೇಕ್ ರೆಡಿ. ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟೊಂದು ಸ್ವೀಟ್ ಇರಲಿಲ್ಲ ಆ್ಯಂಡ್ ಮೀಡಿಯಮ್ ಆಗಿ ಸ್ವೀಟ್ ಇತ್ತು. ನೀವು ಬೇಕಂದರೆ ಅದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಬೋದು ಜಾಸ್ತಿ, ಸೊ ದಟ್ ಅದು ಸ್ವೀಟ್ನೇ ಎನ್ಹಾನ್ಸ್ ಮಾಡುತ್ತೆ. ಇಲ್ಲಿ ಕ್ರೀಮ್ ಹಾಕಿ ಮೇಲೆ ಡೆಕೋರ್ ಮಾಡ್ತಾಯಿದ್ದೀನಿ. ಸೊ ಕೇಕ್ ರೆಡಿ. ಈಸಿಯಾಗಿ ಮಾಡ್ಕೊಬೋದು. ಬರೀ 3 ಇಲ್ಲಾಂದರೆ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿರೋದು ನಾನು. ಸೊ ಮನೆಯಲ್ಲೇ ತಕ್ಕಂಥ ಹೆಲ್ದಿಯಾಗಿ ಮೈದಾ ಯೂಸ್ ಮಾಡ್ದಿರ ಕೇಕ್ ಮಾಡ್ಕೊಬೋದು. ಚಿಕ್ಕ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ದೊಡ್ಡವ್ರು ಕೂಡ ಇಷ್ಟ ಪಡ್ತಾರೆ. ಬಟ್ ಅಂದರೆ ಬಿಸ್ಕೆಟ್ಸ್ ಬದಲು ನಾವು ಮೈದಾನು ಯೂಸ್ ಮಾಡ್ಕೊಂಡು ಹೆಂಗೆ ಮಾಡೋದು ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇನ್ನು ಸ್ವಲ್ಪ ಅವರ್ಸಲ್ಲಿ ನ್ಯೂ ಇಯರ್ ಆಗುತ್ತೆ. ಸೊ ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ನ್ಯೂ ಇಯರ್ ಆಗೋಗಿರುತ್ತೆ. ಸೊ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಆ್ಯಂಡ್ ನಿಮ್ಮ ಎಲ್ಲ ಕನಸುಗಳು ಆದಷ್ಟು ಬೇಗ 2026ಅಲ್ಲಿ ಈಡೇರಲಿ ಅಂತ ಕೇಳ್ಕೊತಾ 2026ನ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಆ್ಯಂಡ್ ಸ್ಕಿನ್ ಕೇರ್ ಆ್ಯಂಡ್ ಕೇಕ್ ರೆಸಿಪಿ ಎಲ್ಲ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.